ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ವಿಡಿಯೋದಲ್ಲಿ ಅಂದರೆ ಈಗ ಕೂಡ ಬಿಗ್ ಬಾಸ್ ಪ್ರೋಮೋ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು ಪ್ರೋಮೋದು ನಾವು ವಿಡಿಯೋ ನೋಡಿದ್ದೀವಿ. ಇವಾಗ ನೆಕ್ಸ್ಟ್ ಪ್ರೋಮೋ ಬಗ್ಗೆ ಮಾತಾಡೋಣ. ಸೆಕೆಂಡ್ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಫಸ್ಟ್ ಪ್ರೋಮೋದಲ್ಲಿ ಮೈಕಲ್ ಮತ್ತು ಸಂಗೀತ ಅವರ ಜಗಳ ತೋರಿಸಿದ್ರು. ಇವಾಗ ಸೆಕೆಂಡ್ ಪ್ರೋಮೋದಲ್ಲಿ ಏನು ಅಂತ ಹೇಳಿದ್ರೆ, ಟೀಮ್ ಕ್ಯಾಪ್ಟನ್ಸ್ ಏನಿದ್ದಾರೆ ತನಿಷಾ ಮತ್ತು ಸಂಗೀತ ಅವರು ಇವಾಗ ಮತ್ತೆ ಟೀಮ್ ಮೆಂಬರ್ಸ್ನ ಅಂದರೆ ಟೀಮ್ ಪ್ಲೇಯರ್ಸ್ನ ಎಲ್ಲರನ್ನೂ ಕೂಡ ಬಿಡ್ಡಿಂಗಲ್ಲಿ ಪರ್ಚೇಸ್ ಮಾಡಬೇಕು. ನಮ್ರತಾ ಮತ್ತು ವಿನಯ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಅವರು ಇವಾಗ ಮತ್ತೆ ಪರ್ಚೇಸ್ ಮಾಡಬೇಕು. ಐ ಥಿಂಕ್ ನಮ್ರತಾ ಮತ್ತು ವಿನಯ್ ಹತ್ರ ಹೈಯೆಸ್ಟ್ ಅಮೌಂಟ್ ಇರುತ್ತೆ ಅಂದ್ಕೊಳ್ತೀನಿ. ಅದರಿಂದನೇ ಏನೋ ಗೊತ್ತಿಲ್ಲ, ಅವರಿಬ್ಬರನ್ನ ಪರ್ಚೇಸ್ ಮಾಡೋಂಗಿಲ್ಲ. ಅವರು ಯಾವ್ಯಾವ ಟೀಮಲ್ಲಿದ್ದಾರೆ ಅದೇ ಟೀಮಲ್ಲಿದ್ದಾರೆ. ಉಳ್ದವ್ರನ್ನ ಇವಾಗ ಮತ್ತೆ ರೀಬಿಡ್ ಮಾಡಿ ಪರ್ಚೇಸ್ ಮಾಡಬೇಕು. ಆ ಥರ ಒಂದು ಟಾಸ್ಕ್ ಇದೆ. ಅದನ್ನು ಇವಾಗ ತೋರಿಸ್ತಾ ಇದ್ರು. ಅದರಲ್ಲಿ ಐ ಥಿಂಕ್ 150 ಸಂಗೀತ ಅವರು ಪ್ರತಾಪಿಗೆ ಬಿಡ್ ಮಾಡಿದ್ರು ಅಂದ್ಕೊಳ್ತೀನಿ. ಬಿಕಾಸ್ ಅವ್ರನ್ನ ತನಿಷಾ ಅವರು ಹೇಗೂ ತೊಗೊಳ್ಳಲ್ಲ ಅಂತ ಹೇಳಿ ಇವ್ರಿಗೆ ಗೊತ್ತಿದೆ. ಅದರಿಂದ ಅವ್ರನ್ನ ಕಡಿಮೆಗೇ ಬಿಡ್ ಮಾಡಿ ತೊಗೊಂಡಿರ್ತಾರೆ. ನೆಕ್ಸ್ಟ್ 700 ರುಪೀಸ್ ಬಿಡ್ ಮಾಡೋದು ಅಂತ ತೋರಿಸ್ತಾರೆ. ಅದು ಸಿರಿ ಮೇಡಮ್ ತೋರಿಸ್ತಾರೆ, ಸಿರಿ ಅವ್ರನ್ನ ತೋರಿಸ್ತಾರೆ. ಬಟ್ ಯಾರಿಗೆ ತನಿಷಾ ಅವ್ರು ಅಷ್ಟು ಬಿಡ್ ಮಾಡಿದ್ರು ಏನೋ ಗೊತ್ತಿಲ್ಲ. 700 ರುಪೀಸ್ ಒಂದು ಬಿಡ್ ಮಾಡಿರೋದಿದೆ. ಬಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ಕಾರ್ತಿಕ್ ಬಂದು ನಿಲ್ತಾರೆ. ಕಾರ್ತಿಕ್ ಬಂದು ನಿಂತಾಗ ಯಾರು ಕೂಡ ಅವ್ರಿಗೆ ಬಿಡ್ಡೇ ಮಾಡಲ್ಲ. ಇಬ್ಬರು ಕೂಡ ಅವರಿಗೆ ಬಿಡ್ ಮಾಡಲ್ಲ. ಅಂದರೆ ಲೈಕ್ ಯಾರು ಕೂಡ ಅವ್ರನ್ನ ಟೀಮಿಗೆ ಸೇರಿಸ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಇವನ್ ಸಂಗೀತ ಕೂಡ ಬಿಡ್ ಮಾಡಲ್ಲ, ತನಿಷಾ ಕೂಡ ಬಿಡ್ ಮಾಡಲ್ಲ. ಆ್ಯಂಡ್ ತನಿಷಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮ್ ಪರ್ಚೇಸ್ ಅಂದರೆ ಫಸ್ಟ್ ಇವಾಗ ಪರ್ಚೇಸ್ ಮಾಡಿದ್ರಲ್ಲ ಮೆಂಬರ್ಸ್ನ, ಅದರಲ್ಲಿ ವರ್ಸ್ಟ್ ಅಂತ ಹೇಳಿದ್ರೆ ಅಂದರೆ ಕಳಪೆ ಏನು ಹೇಳೋದು, ಕಳಪೆ ಬಿಡ್ಡಿಂಗ್ ಅಂತ ಹೇಳ್ತಾರೆ. ನಾನು ಕಾರ್ತಿಕ್ನ ಪರ್ಚೇಸ್ ಮಾಡಿರೋದು ಲೈಕ್ ಕಳಪೆ ಬಿಡ್ಡಿಂಗ್ ಥರ ಆಯಿತು ಅಂತ ಹೇಳಿ, ಅಂದರೆ ವರ್ತ್ ಅಲ್ಲ, ನಾನು ಅವ್ರನ್ನ ಪರ್ಚೇಸ್ ಮಾಡಿರೋದು ನನ್ನ ಟೀಮಿಗೆ ವರ್ತ್ ಅಲ್ಲ ಅಂತ ಹೇಳಿ. ಫಸ್ಟ್ ಇವಾಗ ಮೊನ್ನೆ ಟಾಸ್ಕ್ ಅಲ್ಲ ಏನಾಯಿತು, ಅವಾಗ ಏನು ತನಿಷಾ ಪರ್ಚೇಸ್ ಮಾಡಿದ್ರು ಅದು ವರ್ತ್ ಅಲ್ಲ ಅಂತ ಹೇಳಿ ತನಿಷಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವನ್ ಸಂಗೀತ ಕೂಡ ಅವ್ರನ್ನ ಪರ್ಚೇಸ್ ಮಾಡೋಕ್ಕೆ ರೆಡಿ ಇಲ್ಲ. ಆವಾಗ ಎಲ್ಲರೂ ಅನ್ಕೋತಾ ಇರ್ತಾರೆ, ಅಂದರೆ ಲೈಕ್ ಅವ್ರಿಗೆ ಇವಾಗ ಆಟ ಆಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಬ್ಯಾಕ್ ಪೇನ್ ಏನೋ ಸ್ಟಾರ್ಟ್ ಆಗಿದೆ, ಶೋಲ್ಡರ್ ಪೇನ್ ಏನೋ ಇದೆ. ಅದರಿಂದ ಅವರು ಟಾಸ್ಕ್ಗಳಲ್ಲಿ ಆಡೋಕ್ಕಾಗಲ್ಲ ಅಂತ ಹೇಳಿ ಅವ್ರನ್ನ ಯಾರೂ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ಹೇಳಿ. ಹಾಗೆ ತುಕಾಲಿ ಅವರು ಕೂಡ ಹೇಳ್ತಾರೆ, ಲೈಕ್ ಫಸ್ಟ್ ಇದರಲ್ಲಿ ಇಬ್ಬರು ಕಿತ್ತಾಡ್ತಾ ಇದ್ರು, ತನಿಷಾ ಮತ್ತು ಸಂಗೀತ ಫ್ರೆಂಡ್ ಅಂತ ಹೇಳಿ ಕಿತ್ತಾಡ್ತಾ ಇದ್ರು ಕಾರ್ತಿಕಿಗೋಸ್ಕರ. ಬಟ್ ಇವಾಗ ಅವ್ರು ಆಡೋಕ್ಕಾಗಲ್ಲ, ಅವರಿಗೆ ಶೋಲ್ಡರ್ ಪೇನ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಯಾರು ಕೂಡ ಅವ್ರನ್ನ ಪರ್ಚೇಸ್ ಮಾಡೋಕ್ಕೆ ರೆಡಿ ಇಲ್ಲ, ಯಾರು ಕೂಡ ಬಿಡ್ ಮಾಡಿ ಪರ್ಚೇಸ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಸಂಗೀತನಿಗೆ ಪರ್ಚೇಸ್ ಅವಳು ಫಸ್ಟ್ ಟೈಮ್ ಸಂಗೀತ ಅವ್ರನ್ನ ಬಿಡ್ಡಿಂಗಲ್ಲಿ ಪರ್ಚೇಸ್ ಮಾಡಿದಾಗ ಕಾರ್ತಿಕ್ ಅವರೇ ರಿಜೆಕ್ಟ್ ಮಾಡಿ ಹೋದರು. ಬಟ್ ಇವಾಗ ತನಿಷಾ ಅವರೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅಂತೂ ಅರ್ಥ ಆಗಿರುತ್ತೆ ಯಾರ ಫ್ರೆಂಡ್ಶಿಪ್ ಕೂಡ ಬಿಗ್ ಬಾಸ್ ಹೌಸಲ್ಲಿ ಪರ್ಮನೆಂಟ್ ಅಲ್ಲ ಅನ್ನೋದು. ಓಕೆ, ಇವಾಗ ಕಾರ್ತಿಕ್ಗೆ ತುಂಬ ಹರ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಥರ ಯಾರು ಕೂಡ ಅವ್ರನ್ನ ಬಿಡ್ಡಿಂಗಲ್ಲಿ ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿ ಹರ್ಟ್ ಆಗಿರುತ್ತೆ. ಆ್ಯಂಡ್ ಇದರೆಲ್ಲದ್ರ ಜೊತೆಗೆ ಕೆಲವೊಂದಷ್ಟು ತುಕಾಲಿ ಸಂತು ಮತ್ತು ವರ್ತು ಸಂತೋಷ್ ಅವ್ರದ್ದು ಕಾಮಿಡಿ ಸೆಗ್ಮೆಂಟ್ ಕೂಡ, ಕಾಮಿಡಿ ಸೆಗ್ಮೆಂಟ್ಗಳಂದರೆ ಅವ್ರದ್ದು ಕೆಲವೊಂದು ಮಾತುಕತೆ ಕೂಡ ನಡೀತಾ ಇರುತ್ತೆ. ಇದಿಷ್ಟು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.